ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯ ಕೇಳಲು ನೀವು ಸಿದ್ಧರಾಗಿದ್ದೀರಾ? ಇವಾಗ ಎದ್ದೇಳೋದೇನು ಪ್ರಿಯರೇ? ಯಾವಾಗೋ ಎದ್ದು ನೀವು ಸಿದ್ಧರಾಗಿರಬೇಕು. ಕೆಲವರಿಗೆ ನೈಟ್ ಡ್ಯೂಟೀಸ್ ಇರ್ತವೆ, ಬೆಳಗ್ಗೆ ಬೇಗ ಎದ್ದೇಳಲಿಕ್ಕೆ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಎಲ್ಲರಿಗೂ ಅನುಕೂಲ ಇರುವುದಕ್ಕಾಗಿ 7 ಗಂಟೆಗೆ ಈ ಕಾರ್ಯಕ್ರಮ ಪ್ರಸಾರ ಮಾಡ್ತಿದ್ದೇವೆ, ಇಲ್ಲಾಂದ್ರೆ 5-6 ಗಂಟೆಗೆಲ್ಲ ದೇವರ ವಾಕ್ಯ ಸಾರುವುದಕ್ಕಾಗಿ ನಾನು ಸಿದ್ಧವಾಗಿಯೇ ಇದ್ದೇನೆ. ಅಷ್ಟು ಮಾತ್ರವಲ್ಲ, ವೈಯಕ್ತಿಕವಾಗಿ ನೀವು ದೇವರೊಂದಿಗೆ ಮಾತಾಡಿಕೊಳ್ಳಬೇಕು, ಪ್ರಾರ್ಥಿಸಬೇಕು. ನಾನು ಸಾರುವ ವಾಕ್ಯ ಕೇಳುವುದಕ್ಕಿಂತ ಮುಂಚೆ ನಿಮಗೂ ದೇವರಿಗೂ ವೈಯಕ್ತಿಕ ಸಂಬಂಧ ಇರೋದಾದ್ರೆ ಆಧ್ಯಾತ್ಮಿಕವಾಗಿ ನೀವು ಸ್ಥಿರವಾಗಿರ್ತೀರಿ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನದ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಶ್ರೇಷ್ಠವಾದ ನಿಮ್ಮ ನಾಮಗಳ ಕುರಿತು ಧ್ಯಾನಿಸುವಾಗ ನೀವು ಎಷ್ಟು ದೊಡ್ಡ ದೇವರಾಗಿದ್ದೀರೆಂದು ಗ್ರಹಿಸಿ ನಿಮ್ಮನ್ನೇ ಸ್ತುತಿಸುತ್ತೇವೆ. ನಮಗೋಸ್ಕರ ದೇವರೇ, ನಿಮ್ಮ ಶ್ರೇಷ್ಠತೆಯನ್ನು, ನಿಮ್ಮ ಮಹಿಮೆಯನ್ನು, ನಿಮ್ಮ ಸಿಂಹಾಸನವನ್ನು ಬಿಟ್ಟು ಯೇಸುವೇ ಈ ಲೋಕಕ್ಕೆ ಬಂದು ನಮಗೋಸ್ಕರ ನೀವು ನೀತಿಯಾಗಿ ಮಾರ್ಪಟ್ಟಿರೆಂದು ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕೋಸ್ಕರ, ನೀವು ನಮ್ಮ ಅನೀತಿಯನ್ನು ಅಳಿಸಿ ಹಾಕುವುದಕ್ಕಾಗಿ, ನಮ್ಮನ್ನು ಪಾಪಗಳಿಂದ ಬಿಡಿಸುವುದಕ್ಕಾಗಿ ನಿಮ್ಮ ರಕ್ತವನ್ನೇ ಸುರಿಸಿ ನಮ್ಮ ರೋಗಗಳನ್ನು ಸ್ವಸ್ಥಪಡಿಸುವುದಕ್ಕಾಗಿ, ನಮ್ಮ ಶಾಪಗಳನ್ನು ಅಳಿಸಿ ಹಾಕುವುದಕ್ಕಾಗಿ, ನಮ್ಮನ್ನು ಬಲಪಡಿಸಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಿ ಮಾಡಿಕೊಳ್ಳುವುದಕ್ಕಾಗಿ, ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ನೀವು ಮಾಡಿರುವ ಶಿಲುಬೆ ಯಜ್ಞಕ್ಕಾಗಿ ನಿಮ್ಮನ್ನೇ ಸ್ತುತಿಸುತ್ತೇವೆ. ನಿಮ್ಮ ನಾಮವನ್ನೇ ಘನಪಡಿಸುತ್ತೇವೆ. ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಚೆನ್ನಾಗಿದ್ದೀರಾ? ಈ ದಿನಗಳಲ್ಲಿ ವಾಕ್ಯವನ್ನು ಸಾರುತ್ತಾ ನೀವು ಹೇಗಿದ್ದೀರಿ ಎಂಬುದಾಗಿ ಕೇಳುವುದಕ್ಕಾಗಿ ಇರುವ ಸಮಯ ಸಾಕಾಗ್ತಾ ಇಲ್ಲ. ಯಾಕೆಂದರೆ ಕೆಲವೇ ನಿಮಿಷ ನಾವು ವಾಕ್ಯ ಧ್ಯಾನಿಸ್ತಿದ್ದೇವೆ. ನಿಮಗೂ ಕೆಲಸಗಳಿರ್ತವೆ, ಅವಸರದಲ್ಲಿ ಇರ್ತೀರಿ ಎಂದು ತಿಳಿದು ಬೇಕಾದರೆ ನೀವು ಕಲ್ವರಿ ದರ್ಶನ ಎಂಬ ಟಿವಿ ಕಾರ್ಯಕ್ರಮ ವೀಕ್ಷಿಸಿರಿ. ಅದರಲ್ಲಿ ಕನಿಷ್ಠ ಅರ್ಧ ಗಂಟೆ ನಾವು ಸಮಯ ಕಳೆಯಬಹುದು. ಒಂದು 30 ಮಿನಿಟ್ಸ್ ವಾಕ್ಯ ಸಂದೇಶ ಅದರಲ್ಲಿ ನಾವು ಕೇಳಬಹುದು. ಮಾತ್ರವಲ್ಲ, ನಿಮಗೆ ಗೊತ್ತಾ ಎಂಬುದಾಗಿ ಶಾರ್ಟ್ ಮೆಸೇಜಸ್ ನಿಮಗೋಸ್ಕರ ನಾವು ಸಿದ್ಧ ಮಾಡಿ ಪ್ರಸಾರ ಮಾಡ್ತಿದ್ದೇವೆ. ಈ ಎಲ್ಲ ಮೆಸೇಜಸ್ಗಳನ್ನು ಕೇಳಿರಿ, ಇತರರು ಕೂಡ ಆಶೀರ್ವದಿಸಲ್ಪಡುವ ಹಾಗೆ ಅವರಿಗೂ ಕೂಡ ಶೇರ್ ಮಾಡಿರಿ. ಈ ದಿನಮಾನಗಳಲ್ಲಿ ದೇವರ ನಾಮಗಳನ್ನು, ಇಬ್ರಿಯ ನಾಮಗಳನ್ನು ನಾವು ಧ್ಯಾನ ಮಾಡ್ತಿದ್ದೇವೆ. ಕ್ರಮವಾಗಿ ವೀಕ್ಷಿಸಲು ಇಚ್ಛಿಸುವುದಾದರೆ ಹಿಂದಕ್ಕೆ ಹೋಗಿ ಕಳೆದ 1 ವಾರಗಳಲ್ಲಿ ಸಾರಲ್ಪಟ್ಟ ಸಂದೇಶಗಳನ್ನೆಲ್ಲ ಮತ್ತೊಮ್ಮೆ ಬೇಕಾದರೆ ಬ್ರೌಸ್ ಮಾಡಿ ನೋಡಿ. ಈ ಅನುದಿನದ ಧ್ಯಾನವನ್ನು ಕ್ರಮವಾಗಿ ನೀವು ವೀಕ್ಷಿಸುವವರಾಗಿರಿ. ಎಷ್ಟೋ ದೊಡ್ಡ ಆಶೀರ್ವಾದ, ಆದರಣೆ ಹೊಂದುವವರಾಗಿರ್ತೀರಿ. ಯೆಹೋವ ಈರೇ, ಜೆಹೋವ ಜಾಯಿರೇ, ಆತನೇ ನಮ್ಮ ಪ್ರತಿ ಅವಶ್ಯಕತೆ ತೀರಿಸುತ್ತಾನೆ, ಆತನೇ ಎಲ್ಲವನ್ನು ನೋಡಿಕೊಳ್ತಾನೆಂದು ಧ್ಯಾನಿಸಿದ್ದೇವೆ. ಆನಂತರ ಯೆಹೋವ ರಾಫಾ, ಆತನೇ ನಮ್ಮನ್ನು ಸ್ವಸ್ಥಪಡಿಸುವ ಆತನಾಗಿದ್ದಾನೆ. ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಎಂಬುದಾಗಿ ಧ್ಯಾನಿಸಿದ್ದೇವೆ. ನಂತರ ಯೆಹೋವ ಶಾಲೋಮ್, ಆತನೇ ಸಮಾಧಾನದ ಕರ್ತನಾಗಿದ್ದಾನೆ. ಯೆಹೋವ ಶಮ್ಮ, ಆತನೇ ನಮ್ಮ ಸಂಗಡ ಇರುವಾತನಾಗಿದ್ದಾನೆ, ತನ್ನ ಸನ್ನಿಧಿ ನಮಗೆ ಅನುಗ್ರಹಿಸುವ ಆತನಾಗಿದ್ದಾನೆ. ಯೆಹೋವ ನಿಸ್ಸಿ, ಆತನೇ ನಮಗೆ ಜಯಧ್ವಜವಾಗಿದ್ದಾನೆ, ಜಯ ಕೊಡುವಾತನಾಗಿದ್ದಾನೆಂದು ಧ್ಯಾನಿಸಿದ್ದೇವೆ. ಹಾಗೆಯೇ ಯೆಹೋವ ಅಂದರೆ ಚಿದ್ಕೆನೋ ಎಂಬ ಆತನ ನಾಮವನ್ನು ಕೂಡ ಧ್ಯಾನಿಸಿದ್ದೇವೆ, ಅಂದರೆ ಆತನೇ ನಮ್ಮ ನೀತಿ. ಹಾಗೆಯೇ ಈ ದಿನ ಮತ್ತೊಂದು ಆತನ ನಾಮ ಯೆಹೋವ ಮೆಕ್ಕದೇಶ್. ಯೆಹೋವ ಮೆಕ್ಕದೇಶ್, ಇದು ಸ್ವಲ್ಪ ಕಷ್ಟವಾದ ಪ್ರೊನೌನ್ಸಿಯೇಷನ್. ನಿಮಗೆ ಈ ಪದಗಳು ಬೈಬಲ್ನಲ್ಲಿ, ಅಂದರೆ ನಮ್ಮ ಕನ್ನಡ ಬೈಬಲ್ನಲ್ಲಿ ಸಿಗದೇ ಇರಬಹುದು, ಆದರೆ ಇದರ ಸಾರಾಂಶ ಅರ್ಥ ಇಲ್ಲೇ ಇದೆ ನೋಡಿರಿ. ಯಾಜಕ ಕಾಂಡ 20ನೇ ಅಧ್ಯಾಯ, ಅದರಲ್ಲಿ ವಚನ 8ರಿಂದ, ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು, ನಾನು ನಿಮ್ಮನ್ನು ಪರಿಶುದ್ಧ ಜನಾಂಗವಾಗುವಂತೆ ಮಾಡುವ ಯೆಹೋವನು. ಏನಂತ ಹೇಳುತ್ತೆ? ನಿಮ್ಮನ್ನು ಪರಿಶುದ್ಧಪಡಿಸುವ ಯೆಹೋವನು ನಾನು. ಸ್ವಸ್ಥಪಡಿಸುವ ಯೆಹೋವನು ಆತನೇ, ಬಲಪಡಿಸುವ ಯೆಹೋವನು ಆತನೇ, ಆದರಿಸುವ ಆತನು ಆತನೇ, ನಮ್ಮನ್ನು ನಡೆಸುವ ಆತನು ಆತನೇ, ನಮ್ಮ ಅವಶ್ಯಕತೆ ತೀರಿಸುವ ಆತನು ಆತನೇ, ನಮ್ಮ ಜೊತೆ ಇರುವ ಆತನು ಆತನೇ, ನಮ್ಮನ್ನು ಎತ್ತಿಕೊಳ್ಳುವ ಆತನು ಆತನೇ, ನಮ್ಮನ್ನು ಹೋರುವ ಆತನು ಆತನೇ, ನಮ್ಮನ್ನು ಕಾಪಾಡಿ ಆದರಿಸುವ ಆತನು ಆತನೇ. ಅಬ್ಬಬ್ಬಬ್ಬಬ್ಬ, ಎಷ್ಟೇ ಹೆಸರಿಟ್ಟು ನೋಡಿರಿ ನಮ್ಮ ಯೇಸುವಿಗೆ ಸಾಲಲ್ಲ ಪ್ರಿಯರೇ. ಆತನ ಪ್ರೀತಿ ನೀವು ಅರ್ಥ ಮಾಡಿಕೊಂಡ್ರೆ ಈ ಲೋಕದಲ್ಲಿ ನಿಮಗೆ ಏನು ಬೇಕಾಗಲ್ಲ, ಯಾವ ಬಾಧೆ ನಿಮಗುಂಟಾಗಲ್ಲ. ಈ ಬಾಧೆಗಳೆಲ್ಲ ನಮಗೆ ಬಹಳ ಹಗುರವಾಗಿರ್ತವೆ. ಯಾಕೆಂದರೆ ಬಾಧೆಗಳಲ್ಲಿ ಯೇಸು ನಮಗೆ ಸಮೀಪಸ್ಥರಾಗುತ್ತಾರೆ. ಯೇಸು ನಮಗೆ ಮತ್ತಷ್ಟು ಹೆಚ್ಚು ಅಪ್ಪಿಕೊಳ್ತಾರೆ, ನಮ್ಮನ್ನು ಬಿಡಿಸುತ್ತಾರೆ, ರಕ್ಷಿಸುತ್ತಾರೆ, ನಡೆಸುತ್ತಾರೆ, ನಮ್ಮ ಕಣ್ಣೀರನ್ನು ಒರೆಸುತ್ತಾರೆ. ಇಂತಹ ಒಳ್ಳೆಯ ಯೇಸುವನ್ನು ಯಾಕೆ ನಂಬುವುದಿಲ್ಲ ನೀವಿನ್ನು?
ನಂಬಿದ್ದೀರಾ? ನಾವು ನಂಬುತ್ತೇವೆ ಎಂದು ಹೇಳಬಹುದೇನೋ, ದೆವ್ವಗಳು ಕೂಡ ನಂಬಿ ನಡುಗುತ್ತವೆ. ಆದರೆ ನಂಬಿದ್ದೇವೆ ಎಂದು ಹೇಳಿದ ನೀವು ದೇವರ ಮೇಲೆ ಆಧಾರಗೊಳ್ತಿದ್ದೀರಾ? ನಂಬಿದ್ದೇನೆಂದು ಹೇಳುವ ನೀವು ದೇವರ ವಿಷಯದಲ್ಲಿ, ಎಲ್ಲಾ ವಿಷಯಗಳಲ್ಲಿ ಬೇರೆ ಯಾವ ಸಂದೇಹವಿಲ್ಲದಂತೆ ನೀವು ದೇವರಿಗೆ ವಿಧೇಯರಾಗ್ತಾ ಇದ್ದೀರಾ? ಆತನು ನಮ್ಮನ್ನು ಪರಿಶುದ್ಧಗೊಳಿಸುವ ದೇವರಾಗಿದ್ದಾನೆ. ನಾವು ಪರಿಶುದ್ಧಗೊಳಿಸಲ್ಪಡಬೇಕು ಎಂದು ಆಶಿಸುತ್ತಾ ಇದ್ದೇವೆ. ಆದರೆ ನೀವು ಪರಿಶುದ್ಧರಾಗಬೇಕಾದರೆ ನಾನು ನಿಮ್ಮನ್ನು ಪರಿಶುದ್ಧ ಜನಾಂಗವಾಗುವಂತೆ ಮಾಡುವ ಯೆಹೋವನು. ಯಾವಾಗ ನೀವು ನನ್ನ ಆಜ್ಞೆಗಳನ್ನು ಅನುಸರಿಸಿ ಅವುಗಳ ಪ್ರಕಾರ ನಡೆಯಬೇಕು. ಕಟ್ಟಳೆಗಳನ್ನು, ಆತನ ಆಜ್ಞೆಗಳನ್ನು, ಆತನ ಮಾತುಗಳನ್ನು, ಕಟ್ಟಳೆ ಎಂಬ ಅಷ್ಟು ದೊಡ್ಡ ಪದ ಬಿಡಿ, ಆತನ ಮಾತು ಸಾಕು ನಾವು ಕೇಳಬೇಕು. ಆತನ ಮಾರ್ಗಗಳಲ್ಲಿ ನಡೆಯಬೇಕು ನಾವು. ಆತನ ಚಿತ್ತವನ್ನು ಮಾಡಬೇಕು ನಾವು. ನಾನು ಹೊಲಸಾದ ಕೆಸರಲ್ಲೇ ಇರ್ತೇನೆ, ಪರಿಶುದ್ಧಗೊಳಿಸಿರಿ ಅಂತಂದ್ರೆ ಹೇಗೆ ಪರಿಶುದ್ಧರಾಗಲು ಸಾಧ್ಯ? ನನ್ನ ಸ್ವಂತ ಮಾರ್ಗಗಳನ್ನು ಬಿಟ್ಟು ಬಿಡಲ್ಲ, ಆದರೆ ಪರಿಶುದ್ಧಗೊಳಿಸಿರಿ ದೇವರೇ ಅಂತ ಹೇಳಿದ್ರೆ ಆ ಹೊಲಸು ಕೆಸರಲ್ಲೇ ಇರೋದಾದರೆ ಹೇಗೆ ನಡೆಯುತ್ತೆ ಪ್ರಿಯರೇ? ನಿಮ್ಮನ್ನು ನೀವು ಪ್ರತ್ಯೇಕಪಡಿಸಿಕೊಳ್ಳಬೇಕು. ಈ ಪರಿಶುದ್ಧಗೊಳಿಸುವೆನು ಎಂಬ ಮಾತಿಗೆ ಪ್ರತ್ಯೇಕಪಡಿಸುವೆನು ಎಂಬ ಅರ್ಥ ಕೂಡ ಇದೆ. ಹೊಲಸು ಕೆಸರಲ್ಲಿದ್ದೀರಿ ನೀವು ಎಲ್ಲರ ಮಧ್ಯದಲ್ಲಿ, ಎಲ್ಲರಂತೆ ಅಪವಿತ್ರರಾಗಿದ್ದೀರಿ. ಎಲ್ಲರೂ ತಮ್ಮ ತಮ್ಮ ಇಚ್ಛಾನುಸಾರವಾಗಿ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಎಲ್ಲರೂ ಸುಳ್ಳಾಡ್ತಿದ್ದಾರೆ, ಎಲ್ಲರೂ ಅನ್ಯಾಯ ಮಾಡ್ತಿದ್ದಾರೆ, ಎಲ್ಲರೂ ಮೋಸ ಮಾಡ್ತಿದ್ದಾರೆ, ಎಲ್ಲರೂ ಲಂಚ ತೆಗೆದುಕೊಳ್ತಿದ್ದಾರೆ, ಎಲ್ಲರೂ ಅನೀತಿವಂತರಾಗಿದ್ದಾರೆ, ಎಲ್ಲರೂ ಪಾಪಕ್ಕೆ ಅವಕಾಶ ಕೊಡ್ತಿದ್ದಾರೆ. ಒಬ್ಬನೂ ಇಲ್ಲ, ನೀತಿವಂತನು ಒಬ್ಬನೂ ಇಲ್ಲ ಅಂತ ಬೈಬಲ್ನಲ್ಲಿ ಹೇಳುತ್ತೆ. ನಾವು ನೋಡ್ತಿದ್ದೇವಲ್ಲವೇ? ಯೇಸು ಕ್ರಿಸ್ತನನ್ನು ನಂಬಿದ್ದೇನೆಂದು ಹೇಳಿಕೊಳ್ತಾ ನೀವು ಕೂಡ ಎಲ್ಲರ ಹಾಗೆ ಇರೋದಾದ್ರೆ ಯಾಕೆ ಬೇಕು ಯೇಸುವನ್ನು ನಂಬೋದು? ನೀವು ಪರಿಶುದ್ಧಗೊಳಿಸಲ್ಪಡಲಿಲ್ಲ. ನಾನೇನೋ ನಂಬಿದ್ದೇನೆ ಮೇಲುಗಳಿಗೋಸ್ಕರ ಆಯಾ ಸಮಯಗಳಲ್ಲಿ, ಅಂದರೆ ಭಯ ಅನಿಸಿದಾಗ, ಕಷ್ಟ ಬಂದಾಗ ಎಂದು ಹೇಳ್ತಿದ್ದೀರೇ ಹೊರತು ನಿಮ್ಮನ್ನು ತೊಳೆಯುವುದಕ್ಕಾಗಿ, ನಿಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕಾಗಿ ನಿಮ್ಮನ್ನು ನೀವು ದೇವರ ಕೈಗೆ ಒಪ್ಪಿಸಿಕೊಡ್ತಾ ಇಲ್ಲ. ನೋಡಿ ಪ್ರಿಯರೇ, ನಾವು ನಮ್ಮ ವೆಹಿಕಲ್ ಅದನ್ನು ವಾಶ್ ಮಾಡಲು ಕಳಿಸಿದಾಗ ಅದನ್ನು ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿಬಿಡ್ತಾರೆ. ಆ ಸ್ಟ್ಯಾಂಡ್ ಮೇಲೆ ಅದನ್ನು ನಿಲ್ಲಿಸಿ ಕೆಳಗಡೆ ಮೇಲ್ಗಡೆ ಎಲ್ಲ ಕಡೆ ಮೊದಲು ನೀರು ಹೊಡೆದು ಅದನ್ನು ತೊಳೆಯುತ್ತಾರೆ, ಅದನ್ನು ಶುದ್ಧಿಗೊಳಿಸುತ್ತಾರೆ. ಎಲ್ಲ ಮೂಲೆಯಲ್ಲಿರುವ ಹೊಲಸು ಕೆಸರನ್ನೆಲ್ಲ ತೊಳೆದು ಚೈನ್ಗೆ ಗ್ರೀಸ್ ಹಾಕ್ತಾರೆ, ಇಲ್ಲವೇ ಆಯಿಲ್ನಿಂದ ತುಂಬಿಸುತ್ತಾರೆ. ಹಾಗೆಯೇ ನಾವು ಪ್ರತಿ ಸಾರಿ ದೇವರ ಸನ್ನಿಧಿಗೆ ಹೋಗಿ ಕಾದುಕೊಂಡಿರಲಾರದೆ, ಮೊಳಕಾಲೂರಿದವರಾಗಿ ಪ್ರಾರ್ಥಿಸಲಾರದೆ, ದೇವರ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಆತನ ಸಂದೇಶಗಳನ್ನು ಕೇಳಲಾರದೆ, ಆತನು ನಮ್ಮನ್ನು ಪರಿಶೀಲಿಸುವ ಹಾಗೆ ಆತನ ಸನ್ನಿಧಿಯಲ್ಲಿ ಮೊಳಕಾಲೂರಲಾರದಂತೆ ಪರಿಶುದ್ಧ ಆಗಬೇಕು ಅಂದುಕೊಂಡು ನಿಮ್ಮನ್ನು ನೀವು ಒಪ್ಪಿಸಿಕೊಡದಿದ್ರೆ ಅದು ಹೇಗೆ ಸಾಧ್ಯವಾಗುತ್ತೆ? ಪರಿಶುದ್ಧನಾದ ಯೇಸುವಿನೊಂದಿಗೆ ನೀವಿರಬೇಕಾದರೆ ನೀವು ಪರಿಶುದ್ಧಗೊಳಿಸಲ್ಪಡಬೇಕು. ಎಸ್ತೇರಳು ಒಬ್ಬ ಅನಾಥಳಾಗಿದ್ದಳು, ತಂದೆ ತಾಯಿ ಇಲ್ಲದವಳಾಗಿದ್ದಳು. ಆಕೆ ಚಿಕ್ಕಪ್ಪ ಆಕೆಯನ್ನು ಸಾಕುತ್ತಾನೆ. ಅವಳಿಗೊಂದು ಅವಕಾಶ ಸಿಗುತ್ತೆ. ರಾಜನಿಗೆ ರಾಣಿಯಾಗಿ ಆರಿಸಲ್ಪಡುವ ಗುಂಪಿನಲ್ಲಿ ಆಕೆ ಕೂಡ ಒಬ್ಬಳಾಗಿದ್ದಳು. ತಕ್ಷಣ ರಾಣಿಯಾಗಿ ಆಯ್ಕೆ ಆಗಲಿಲ್ವಲ್ಲ. ಆಕೆಗೆ ನಾನಾ ವಿಧವಾದ ರೀತಿಯಲ್ಲಿ ಸಿದ್ಧಗೊಳಿಸಲು ಸ್ನಾನ ಮಾಡಿಸಿ, ಟ್ರೈನಿಂಗ್ ಕೊಟ್ಟು, ರಾಜನ ಮುಂದೆ ನಿಲ್ಲಿಸಿ ಬಹಳಷ್ಟು ಜನರು ಸಿದ್ಧರಾಗುತ್ತಾರೆ. ಆದರೆ ರಾಜನು ಆರಿಸಿಕೊಂಡಾಗ ಆಕೆ ರಾಣಿಯಾದಳು. ನಾವು ಕೂಡ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ದೇವರಿಗೆ ಪ್ರಿಯರಾಗಿರಬೇಕು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ, ದೀಕ್ಷಾಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬಂದಾಗ ಆಕಾಶದಿಂದ ಒಂದು ವಾಣಿಯುಂಟಾಯಿತು, ಈತನು ನನಗೆ ಪ್ರಿಯನಾದ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಅದೇ ರೀತಿ ಆಕಾಶದಲ್ಲಿ ಸ್ವರ ನಮ್ಮ ವಿಷಯದಲ್ಲಿ ಕೇಳಲ್ಪಡುವ ಹಾಗೆ ಪ್ರತಿದಿನ ಪ್ರತಿಯೊಂದು ವಿಷಯದಲ್ಲಿ ನಾವು ಕೂಡ ದೇವರಿಗೆ ಇಷ್ಟಕರವಾಗಿ ಬದುಕಲು ಪರಿಶುದ್ಧಗೊಳಿಸಲ್ಪಡಬೇಕು. ನಿಮ್ಮ ಪರಲೋಕದ ತಂದೆ ಪರಿಶುದ್ಧನಾಗಿರುವ ಪ್ರಕಾರ ನೀವು ಸಹ ಪರಿಶುದ್ಧರಾಗಿರಿ, ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಪರಿಶುದ್ಧತೆ ಇಲ್ಲದೆ ದೇವರಿಗೆ ಇಷ್ಟಕರವಾಗಿರೋದು ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪರಿಶುದ್ಧಗೊಳಿಸಲ್ಪಡುವುದಕ್ಕಾಗಿ ಪರಿಶುದ್ಧ ದಿನದಂದು, ಕರ್ತನ ದಿನದಂದು, ವಿಶ್ರಾಂತಿ ದಿನದಂದು, ಯಾವ ದಿನ ಬೇಕಾದರೂ ಇಟ್ಕೊಳ್ಳಿ, ಪುನರುತ್ಥಾನದ ದಿನ ಅಂದುಕೊಳ್ಳಿ, ನಾವು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರಬೇಕು. ಬೇಕಾದರೆ ಒಮ್ಮೆ ಆ ವಚನ ಕೂಡ ತೋರಿಸ್ತೇನೆ ಬನ್ನಿ. ವಿಮೋಚನೆ ಕಾಂಡ, ಸತ್ಯವೇದದಲ್ಲಿ ವಿಮೋಚನೆ ಕಾಂಡ 31ನೇ ಅಧ್ಯಾಯ 13ನೇ ವಚನ ಹೇಳುತ್ತೆ, ನಾನು ನೇಮಿಸಿರುವ ಸಬ್ಬತ್ ದಿನಗಳನ್ನು ನೀವು ತಪ್ಪದೇ ಆಚರಿಸಬೇಕು. ನಿಮ್ಮನ್ನು ದೇವಜನರನ್ನಾಗಿ ಮಾಡಿರುವ ಯೆಹೋವನು ನಾನೇ ಎಂದು ನೀವು ತಿಳ್ಕೊಳ್ಳುವಂತೆ ನನಗೂ ನಿಮಗೂ ನಿಮ್ಮ ಸಂತತಿಯವರಿಗೂ ಇರುವ ಗುರುತು. ವಿಶ್ರಾಂತಿ ದಿನ ಅಂದರೆ ಸಬ್ಬತ್ ದಿನವನ್ನು ನೀವು ಆಚರಿಸಬೇಕು. ಅಂದರೆ ಆಚಾರ ಪದ್ಧತಿ ಅನುಸಾರವಾಗಲ್ಲ,
ಭಾನುವಾರದಂದು ಕರ್ತನ ಸನ್ನಿಧಿಗೆ ಹೋಗಿ ನಮ್ಮನ್ನು ನಾವು ಪರಿಶುದ್ಧಗೊಳಿಸಲ್ಪಡುವ ಹಾಗೆ ಆತನ ಪರಿಶುದ್ಧ ದಿನದಲ್ಲಿ ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಬೇಕು. ಆತನ ವಾಕ್ಯವೆಂಬ ಅಗ್ನಿಯೊಂದಿಗೆ ಪುಟಕ್ಕೆ ಹಾಕಲ್ಪಡಬೇಕು. ಆತನ ಸನ್ನಿಧಿಯಲ್ಲಿ ನಾವು ಆನಂದಿಸಿ ನಮ್ಮ ಎಲ್ಲಾ ಭೋಗಗಳಿಂದಲೂ, ಲೋಕದಾಸೆಗಳಿಂದಲೂ, ಲೋಕದ ಮಾಲಿನ್ಯದಿಂದಲೂ ಮೇಲಿಂದ ಮೇಲೆ ಪರಿಶುದ್ಧಗೊಳಿಸಲ್ಪಡುತ್ತಾ ಇರಬೇಕು. ಅನೇಕರು ಭಾನುವಾರ ದೇವರಾಲಯಕ್ಕೆ ಹೋಗೋದಿಲ್ಲ, ದೇವರ ಸನ್ನಿಧಿಯಲ್ಲಿ ಕೂತ್ಕೊಳ್ಳೋದಿಲ್ಲ, ಕಾದುಕೊಂಡಿರೋದಿಲ್ಲ, ಪ್ರಾರ್ಥಿಸೋದಿಲ್ಲ. ನಾನು ದೇವರ ಮಗುವಾಗಿದ್ದೇನೆ ಎಂದು ಹೇಳುವುದರಲ್ಲಿ ಪ್ರಯೋಜನವೇನಿದೆ? ದೇವರೇ ನನ್ನನ್ನು ಪರಿಶುದ್ಧಗೊಳಿಸಿರಿ ಅನ್ನುವುದರಿಂದ ಪ್ರಯೋಜನವೇ ಇಲ್ಲ ಪ್ರಿಯರೇ. ನಾನು ನಿಮ್ಮನ್ನು ಪರಿಶುದ್ಧ ಜನಾಂಗವಾಗಿ ಮಾಡುವ ಯೆಹೋವನು. ನಿಮ್ಮನ್ನು ಯಾರು ಕೂಡ ಪರಿಶುದ್ಧಗೊಳಿಸಲಿಕ್ಕಾಗಲ್ಲ. ಎಷ್ಟೇ ಒಳ್ಳೊಳ್ಳೆ ಸಾಬೂನುಗಳನ್ನು ಬಳಸಿದ್ರೂ ಕೂಡ ನಿಮ್ಮ ದೋಷಗಳೆಲ್ಲ ಹೊಲಸು ಕೆಸರಿನಂತೆ ಕಾಣಿಸ್ತೀವೆ. ನಾನು ಸಾಬೂನನ್ನು ಬಳಸುತ್ತೇನೆ, ಇಲ್ಲವೇ ಬೇರೆ ಡಿಟರ್ಜೆಂಟ್ ಬಳಸುತ್ತೇನೆ ಎಂದು ನೀವು ಹೇಳಬಹುದೇನೋ, ಆದರೆ ಯಾವುದು ನಮ್ಮ ಪಾಪ ದೋಷಗಳಿಂದ ನಮ್ಮನ್ನು ಪರಿಶುದ್ಧಗೊಳಿಸುವುದಕ್ಕೆ ಸಾಧ್ಯವೇ ಆಗಲ್ಲ ಪ್ರಿಯರೇ. ಆ ಕಾಲದ ಫರಿಸಾಯರು ಪರಿಶುದ್ಧರು ಎಂದು ಭಾವಿಸಿ ಬಿಳಿ ವಸ್ತ್ರ ಧರಿಸಿಕೊಳ್ತಾ ಇದ್ರು, ಸ್ನಾನ ಮಾಡಿ ಎಲ್ಲಾ ಆಚಾರಗಳನ್ನು ಪಾಲಿಸುತ್ತಾ ಇದ್ರು. ಅವರನ್ನು ನೋಡಿ ಯೇಸು ಏನು ಹೇಳ್ತಾರೆ ಗೊತ್ತಾ? ವೇಷಧಾರಿಗಳೇ, ನೀವು ಸುಣ್ಣ ಹಚ್ಚಿರುವ ಸಮಾಧಿಗಳಂತಿದ್ದೀರಿ. ನೀವು ಬೆಳ್ಳಗಿದ್ದೀರಿ ಬಿಳಿ ವಸ್ತ್ರ ಧರಿಸಿಕೊಂಡಿರುವುದರಿಂದ, ಆದರೆ ನೀವು ನಿಮ್ಮ ಅಂತರಂಗದಲ್ಲಿ ಹೊಲಸಾಗಿದ್ದೀರಿ, ಪಾಪದಲ್ಲಿದ್ದೀರಿ, ತೊಳೆಯಲ್ಪಡಲಿಲ್ಲ. ಸಮಾಧಿಗಳು ಸುಣ್ಣ ಹಚ್ಚಿದಾಗ ಬೆಳ್ಳಗಿರ್ತವೆ, ಆದರೆ ಒಳಗಡೆ ಕೊಳೆತು ಹೋದ ಎಲುಬುಗಳಿರ್ತವೆ. ಕುರುಡ ಫರಿಸಾಯನೇ, ಮೊದಲು ಪಾತ್ರೆಯನ್ನು ಒಳಗಡೆ ತೊಳೆ, ಆಗ ಹೊರಗಡೆ ಶುದ್ಧೀಕರಿಸಲ್ಪಡುತ್ತೆ. ಹೊರಗಡೆ ಥಳಥಳ ಅಂತ ಹೊಳೆದರೂ ಕೂಡ ಒಂದು ಪಾತ್ರೆ ಒಳಗಡೆ ತೊಳೆಯದಿದ್ದರೆ ಅಂಥ ಪಾತ್ರೆ ಬಳಸಲು ಪ್ರಯೋಜನವಾಗಿರುತ್ತೋ? ನೀವು ಬಹಿರಂಗವಾಗಿ ಕೆಲವೊಂದು ಆಚಾರಗಳನ್ನು, ಪದ್ಧತಿಗಳನ್ನು ಮನುಷ್ಯರ ಮುಂದೆ ಪರಿಶುದ್ಧರಾಗಿರುವ ಹಾಗೆ ಬಿಹೇವ್ ಮಾಡ್ತಿದ್ದೀರೇನೋ, ಆದರೆ ನಿಮ್ಮ ಹೃದಯದೊಳಗೆ ಕೋಪ, ದ್ವೇಷ, ಅಸೂಯೆ, ಅಪನಂಬಿಕೆ, ಲೋಕದಾಸೆ, ಶರೀರದಾಸೆ, ಹಣದ ಆಸೆ, ಇವುಗಳಿಂದ ನಿಮ್ಮ ಅಂತರಂಗ ತುಂಬಿಕೊಂಡಿರುವಾಗ ನೀವು ಅಪವಿತ್ರರಾಗಿದ್ದೀರೆಂದರ್ಥ. ಒಳಗಡೆಯಿಂದ ಅಂದರೆ ಹೃದಯದ ಒಳಗಡೆಯಿಂದ ದುರಾಲೋಚನೆಗಳು, ಜಾರತ್ವ, ಅವಿವೇಕ, ಅಜ್ಞಾನ, ಕೋಪಗಳು, ತಾಪಗಳು. ಅಯ್ಯೋ, ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ 13 ಅಂಶಗಳಿವೆ. ಈ ಎಲ್ಲಾ ಕೆಟ್ಟ ಸಂಗತಿಗಳು ಹೃದಯದೊಳಗಡೆಯಿಂದ ಬಂದು ಮನುಷ್ಯನನ್ನು ಅಪವಿತ್ರಗೊಳಿಸ್ತವೆ. ಎಂದಾದರೂ ಓದಿದ್ದೀರಾ ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೆಯ ವಚನ? ಮತ್ತೊಮ್ಮೆ ನಿಮಗೆ ಓದು ತೋರಿಸ್ತೇನೆ ನೋಡಿ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ. ಮಾರ್ಕನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ, ಇಲ್ಲವೇ ಹೃದಯದೊಳಗಿಂದ ಜಾರತ್ವ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಕುಡುಕುತನ, ಮೋಸ, ಬಂಡತನ, ಹೊಟ್ಟೆಕಿಚ್ಚು, ಬೈಗಳು, ಸೊಕ್ಕು, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನು ಹೊಲೆ ಮಾಡುತ್ತವೆ. ಎಲ್ಲಿಂದ ಬಂದು? ನಿಮ್ಮ ಹೃದಯದೊಳಗಿಂದಲೇ ಬರುತ್ತವೆ. ನಾನು ಅವರಿಂದ ಹಾಳಾದೆ, ಇವರಿಂದ ಹಾಳಾದೆ, ಅವರು ನಮ್ಮ ಮಗನನ್ನು ಹಾಳು ಮಾಡಿದ್ರು, ಇವರಿಂದ ನಾನು ಹಾಳಾದೆ ಎಂದು ಹೇಳಬಹುದೇನೋ, ಆದರೆ ನಿಮ್ಮ ಹೃದಯವೇ ಪಾಪವನ್ನು ಉತ್ಪತ್ತಿ ಮಾಡುತ್ತೆ. ಯಾಕೆಂದರೆ ನಿಮ್ಮ ಹೃದಯ ಅವಿಧೇಯವುಳ್ಳದಾಗಿದೆ. ಒಂದು ವೇಳೆ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡದೆ ಇಂತಹ ದೋಷಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡದಿದ್ದರೆ, ಅವುಗಳನ್ನು ಹಾಗೆ ಹಿಡಿದಿಟ್ಟುಕೊಳ್ಳೋದಾದರೆ ನಾವು ಪರಿಶುದ್ಧಗೊಳಿಸಲ್ಪಡೋದಿಲ್ಲ. ಯಾವನಾದರೂ ಕ್ರಿಸ್ತನಲ್ಲಿರೋದಾದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು ಎಂದು ವಾಕ್ಯ ಹೇಳ್ತದಲ್ಲವೇ? ಈಗ ಹೇಳ್ರಿ, ನಿಮ್ಮ ಯೋಚನೆ ಬದಲಾಗಿವೆಯಾ? ನಿಮ್ಮ ಮಾತುಗಳು ಬದಲಾಗಿವೆಯಾ? ನಿಮ್ಮ ಕ್ರಿಯೆಗಳು ಬದಲಾಗಿವೆಯಾ? ನಿಮ್ಮ ಆಸೆಗಳು, ಕೋರಿಕೆಗಳು ರೂಪಾಂತರ ಹೊಂದಿವೆಯಾ? ಅವು ಮಾರ್ಪಟ್ಟಿವೆಯಾ? ದೇವರನ್ನು ಪ್ರೀತಿಸ್ತಾ ಇದ್ದೀರಾ? ಲೋಕವನ್ನು ಪ್ರೀತಿಸ್ತಾ ಇದ್ದೀರಾ? ಪರಿಶುದ್ಧಗೊಳಿಸಲ್ಪಟ್ಟವನ ಜೀವಿತ ಹೊರಗಡೆ ಅದೇನೋ ಆಡಂಬರವಾಗಿ ಕಾಣೋದಿಲ್ಲ, ಆದರೆ ಅವನ ಹೃದಯ ಶುದ್ಧೀಕರಿಸಲ್ಪಟ್ಟದಾಗಿರುತ್ತೆ. ದೇವರ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿ, ನಿಷ್ಕಳಂಕನಾಗಿ ಎಣಿಸಲ್ಪಡುತ್ತಾನೆ. ಅಂಥವರನ್ನು ದೇವರು ತನ್ನ ರಾಜ್ಯಕ್ಕೆ ಬಾಧ್ಯರನ್ನಾಗಿ, ಮಗನಾಗಿ ಸ್ವೀಕರಿಸ್ತಾರೆ. ಈಗಾಗಲೇ ನಿಮ್ಮ ಜೀವಿತ ಹೇಗಿದೆ ಎಂದು ನಿಮಗೆ ಅರ್ಥ ಆಗೋದಾದರೆ ಈ ಪಟ್ಟಿ ನಿಮ್ಮ ಮುಂದೆ ಇಟ್ಕೊಂಡು ಇದರಲ್ಲಿ ಯಾವುದಾದ್ರೂ ಒಂದು ನನ್ನಲ್ಲಿ ಇದೆಯೇನೋ ಎಂದು ಪರೀಕ್ಷಿಸಿಕೊಳ್ಳಿರಿ. ದೇವರೇ, ನನ್ನನ್ನು ಪರಿಶೋಧಿಸಿರಿ, ಪರೀಕ್ಷಿಸಿರಿ. ನಿಮಗೆ ವಿರುದ್ಧವಾದ ಮಾರ್ಗ ನನ್ನಲ್ಲಿ ಏನಾದರೂ ಇದೆಯೇನೋ ನೋಡಿರಿ ಎಂದು ದಾವೀದನ ಹಾಗೆ ಪ್ರಾರ್ಥಿಸಿರಿ. ನನ್ನ ದೋಷಗಳೆಷ್ಟೆಂದು, ನನ್ನ ಪಾಪಗಳೆಷ್ಟೆಂದು, ನನ್ನ ಅತಿಕ್ರಮ ಎಷ್ಟೆಂದು ನನಗೆ ತಿಳಿಯಪಡಿಸು ಅಂದಿರುವ ಯೋಬನ ಹಾಗೆ ಪ್ರಾರ್ಥಿಸಿರಿ. ನಮ್ಮ ಪಾಪಗಳನ್ನು ನಾವು ತಿಳಿದುಕೊಂಡಾಗ ಒಪ್ಪಿಕೊಳ್ತೇವೆ. ಹಾಗೆ ಒಪ್ಪಿಕೊಂಡಾಗ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಡ್ತೇವೆ. ಆಗ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಎಲ್ಲಾ ಪಾಪಗಳಿಂದ ತೊಳೆದು ಪವಿತ್ರಗೊಳಿಸುತ್ತೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಕ್ರೈಸ್ತರೆಂದು ಹೇಳಿಕೊಳ್ತಾ, ವಿಶ್ವಾಸಿಗಳೆಂದು ಭಾವಿಸಿಕೊಳ್ಳುತ್ತಾ, ಶುದ್ಧೀಕರಿಸಲ್ಪಡಲಾರದ ಸ್ಥಿತಿಯಲ್ಲಿರುವ ಪ್ರತಿಯೊಬ್ಬರನ್ನು ಈ ಸಮಯದಲ್ಲಿ ದರ್ಶಿಸಿರಿ. ಮೇಲಿಂದ ಮೇಲೆ ನಿಮ್ಮ ವಾಕ್ಯದ ಮೂಲಕ ಶುದ್ಧೀಕರಿಸಲ್ಪಡುವುದಕ್ಕಾಗಿ ಪರಿಶುದ್ಧಗೊಳಿಸಿರಿ.
ಪ್ರತ್ಯೇಕಿಸಲ್ಪಟ್ಟ ಜನಾಂಗವಾಗಿ ಈ ಲೋಕದಿಂದ ಬೇರೆಯಾಗಿ ಯಥಾರ್ಥರಾಗಿ ಪರಿಶುದ್ಧರಾಗಿ ನಿಮಗೆ ಇಷ್ಟಕರವಾಗಿ ಜೀವಿಸಲು ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಪುರಾತನದ ಸ್ವಭಾವವನ್ನು ಬಿಟ್ಟುಬಿಟ್ಟು ಕ್ರಿಸ್ತ ಯೇಸು ಅನುಗ್ರಹಿಸುವಂತಹ ನೂತನ ಸ್ವಭಾವವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ನಿಮ್ಮ ಸಾಕ್ಷಿಯಾಗಿ ಬದುಕಲು, ಪರಿಶುದ್ಧರಾಗಿಯೂ ನಿಮಗಿಷ್ಟಕರವಾಗಿಯೂ ನಿಮ್ಮ ನಾಮ ಮಹಿಮೆಪಡಿಸಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ ಮೇಲಿಂದ ಮೇಲೆ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ಒಂದು ವೇಳೆ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ತಪ್ಪದೆ ಪ್ರಾರ್ಥಿಸುವವರಾಗಿರಿ. ಭಾರಭರಿತವಾದ ಈ ಸೇವೆಯಲ್ಲಿ ನೀವು ಪಾಲುಗಾರರಾಗಲು ಇಚ್ಛಿಸುವುದಾದರೆ ನಿಮ್ಮ ಕಾಣಿಕೆ ಕಳಿಸಿ ಈ ಸೇವೆಯಲ್ಲಿ ನೀವು ಪಾಲುಗಾರರಾಗಿರಿ. ಯಾಕೆಂದರೆ ನಮ್ಮ ಭಾರತ ದೇಶದ ಪ್ರಮುಖ ಭಾಷೆಗಳಾದ 6 ಭಾಷೆಗಳಲ್ಲಿ ಕಲ್ವರಿ ದರ್ಶನ ಎಂಬ ಟಿವಿ ಕಾರ್ಯಕ್ರಮ ಪ್ರಸಾರ ಮಾಡ್ತಿದ್ದೇವೆ. ಎಷ್ಟೋ ಜನರಿಗೆ ಸೋಷಿಯಲ್ ಮೀಡಿಯಾ ಅನುಭವ ಇಲ್ಲದಕ್ಕಾಗಿ ಮೋರ್ ದೆನ್ 50% ನಮ್ಮ ದೇಶದ ಪ್ರಜೆಗಳು ಇನ್ನು ಟಿವಿಯ ಮೇಲೆ ಆಧಾರಗೊಂಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ದೇವರ ವಾಕ್ಯ ತಲುಪಿಸಲು, ಇತರ ಭಾಷೆಯವರಿಗೂ ಯೇಸುವಿನ ಸುವಾರ್ತೆ ಸಾರಲು ಈ ಸೇವೆಯ ಮೂಲಕ ಪ್ರಯಾಸ ಪಡ್ತಿದ್ದೇವೆ. ಭಾರಭರಿತವಾದ ಇಂತಹ ಸೇವೆಗೆ ನಿಮ್ಮ ಸಹಕಾರ ಅನುಗ್ರಹಿಸಿರಿ. ಕಾಣಿಕೆ ಕಳಿಸಲು ವಿವರ ಬೇಕಾದರೆ ಕೆಳಗೆ ಕೊಡಲ್ಪಟ್ಟಂತಹ ನಂಬರಿಗೆ ಕರೆ ಮಾಡಿರಿ. ಹೆಚ್ಚಿನ ಡೀಟೇಲ್ಸ್ಗಾಗಿ www.jaypaul.org ಎಂಬ ನಮ್ಮ ವೆಬ್ಸೈಟ್ ಸಂಧಿಸಿರಿ. ನಿಮಗೋಸ್ಕರ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಅನೇಕ ವಾಕ್ಯಗಳನ್ನು ಪೋಸ್ಟ್ ಮಾಡ್ತಿದ್ದೇವೆ. ವೀಕ್ಷಿಸಿರಿ. ನೀವು ಆಶೀರ್ವದಿಸಲ್ಪಡಿರಿ. ಇತರರಿಗೂ ಕೂಡ ಆಶೀರ್ವಾದ ಹೊಂದುವಂತೆ ಕಳಿಸಿರಿ. ದಿನಕ್ಕೊಂದು ವಾಗ್ದಾನ ಕಳಿಸುತ್ತಿದ್ದೇವೆ. ಅವುಗಳನ್ನು ದೇವರ ಮುಂದೆ ಇಟ್ಟು ನೀವು ಸ್ವಾಧೀನ ಮಾಡಿಕೊಳ್ಳಿರಿ. ದಯವಿಟ್ಟು ನಮ್ಮ ಈ ನಂಬರನ್ನು ಸೇವ್ ಮಾಡಿ ಇಟ್ಕೊಳ್ಳಿರಿ. ನಾವು ಕಳಿಸುವ ಇನ್ಫಾರ್ಮೇಷನ್ ಎಲ್ಲ ಮೇಲಿಂದ ಮೇಲೆ ನಿಮಗೆ ದೊರಕುತ್ತಿರುತ್ತೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.